ನಮಸ್ಕಾರ ಫ್ರೆಂಡ್ಸ್, ನಾನು ಅಶ್ವಿನಿ ಎಲ್ ಚೌಹಾಣ್, ಅಕ್ಸಾ ಸಂಘಟನೆ ಬೀದರ್ ಜಿಲ್ಲಾಧ್ಯಕ್ಷರಾಗಿ ಇದು ಮೊಟ್ಟ ಮೊದಲನೇ ನಾನು ವಿಡಿಯೋ ಮಾಡತ್ತೀನಿ. ಇವತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಎಂಟೈರ್ ಕರ್ನಾಟಕದ ಫೈನಲಿಸ್ಟ್ ಕೌನ್ಸಿಲಿಂಗ್ದು ಬಿಟ್ಟಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಎಲ್ಲರದು ಒಳ್ಳೆಯದಾಗಲಿ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ 200 ಎಲ್ಲ ತಾಲೂಕುಗಳಲ್ಲಿ, ಬೀದರ್ ಜಿಲ್ಲೆ ಅಂದರೆ ಬೀದರ್ ಜಿಲ್ಲೆ ಒಂದೇ ಅಲ್ಲ, ಎಲ್ಲ ತಾಲೂಕುಗಳಲ್ಲಿ 200ಗಳು ಫೇಕ್ ಪೀಚುಗಳಿದ್ದಾವೆ. ಯಾವುದ್ರ ಪ್ರಕಾರ ಯಾಕೆ ಕ್ರಮ ತಗೋತಾ ಇಲ್ಲ ಅಂತ ಎಲ್ಲರಿಗೊಂದು ಮನೋಭಾವನೆ ಬರ್ಲತ್ತದ. ಆದರೆ ಅದು ಏನು ಆ್ಯಕ್ಷನ್ ನಡಿಲತ್ತದ. ಮತ್ತು ಹಲವಾರು ಮಂದಿ ಇವತ್ತು ನನಗೆ ಫೋನ್ ಮಾಡಿ ಕೂಡ ಕೇಳಿದ್ರು, ಸರ್ ಅವ್ರ PhD ಫೇಕ್ ಇದೆ, ನಾವೇನು ಮಾಡಬೇಕು? ಯುದ್ಧ ಮಾಡಬೇಕು. ಕೃಷ್ಣ ಅರ್ಜುನ ಏನು ಹೇಳ್ತಾನೆ? ಯುದ್ಧ ಮಾಡು, ಏಳು, ಎದ್ದೇಳು. ಒಂದ್ಸಲ ಹುಟ್ಟಿದ್ದೀವಿ, ಒಂದ್ಸಲ ಸಾಯ್ತೀವಿ. ಸೊ ನಿಮ್ಮೆಲ್ಲರಿಗೆ ನಿಮ್ಮ ಹಕ್ಕಿಗಾಗಿ ನೀವು ಹೋರಾಟ ಮಾಡಬೇಕು. ಇಲ್ಲಿವರೆಗೂ ಬಹಳಷ್ಟು ವಿಡಿಯೋಗಳು ಮಾಡಿ ಎಲ್ಲ ಚಾನಲ್ದಾಗ ಬಂದಿದ್ದೀವಿ, ಎಲ್ಲರಿಗೆ ಜಾಗೃತಿ ಮಾಡೋಣ ಅಂತ. ನಿಮಗೆ ನೀವೇ ಈಗ ಯೋಧ ಆಗಬೇಕು. ಅಕ್ಸಾ ಸಂಘಟನೆ ನಿಮ್ಮ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ, ನಾವು ಇದ್ದೀವಿ. ನಾವು ಏನು ಅನ್ಯಾಯ ನಡೀಲತ್ತೋ ಅದ್ರ ವಿರುದ್ಧ ನಾವು ಹೋರಾಟ ಮಾಡತ್ತೀವಿ. ಯಾರಾದರೂ ಅಥವಾ ಯಾರಿಗಾದ್ರೂ ಏನೋ ಅನ್ಯಾಯ ಆಗ್ಲತ್ತೋ ಅಂದರೆ ಸಂಕೋಚವಿಲ್ಲದೆ ಕಾಂಟ್ಯಾಕ್ಟ್ ಮಾಡಿ ಒಂದು ಮೀಟಿಂಗ್ ಮಾಡೋಣ. ಈಗ ಜಸ್ಟ್ ನನಗೆ ಒಂದು ಫ್ರೆಂಡ್ಸ್ ಅವರು ಕೆಲವರು ಟೀಚರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಅವರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೂ ಕೂಡ ಅವ್ರ ಲಿಸ್ಟಲ್ಲಿ ಹೆಸರೇನೋ ಬಂದಿಲ್ಲ ಅಂತ ಹೇಳತ್ತಾರ. ಮತ್ತು ಇನ್ಫಾರ್ಮೇಷನ್ ಪ್ರಕಾರ ಎಂಟೈರ್ ಕರ್ನಾಟಕ ಸ್ಟೇಟ್ ಎಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಹಲವಾರು ಮಂದಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಮಾಡ್ಕೊಂಡು ಕುಂತಾರ ಮತ್ತು ಅಪ್ಲೈ ಮಾಡಿದ್ದಾರ. ಹಾಗೂ ಹೈದ್ರಾಬಾದ್ ಕರ್ನಾಟಕ ರೀಜನ್ದು ಸರ್ಟಿಫಿಕೇಟ್ ಕೂಡ ಮಾಡಿಕೊಂಡಿದ್ದಾರ. ಮತ್ತು ಔಟ್ಸೈಡ್ ಸ್ಟೇಟ್ದವರು ಕೂಡ ಅಪ್ಲೈ ಮಾಡಿದ್ದಾರೆ. ನೋಡಿರಿ ಫ್ರೆಂಡ್ಸ್, ಇದು ವಿಷಯ ನಿಮ್ಮ ಒಬ್ಬರದಲ್ಲ, ಎಲ್ಲರದು ಇದೆ. ಸೊ ಬರೋ ದಿನಗಳಲ್ಲಿ ಯಾರ್ಯಾರು ಏನೇನು ಮಾಡ್ತೀರಿ ನಮಗೆ ಇನ್ಫಾರ್ಮೇಷನ್ ಕೊಡ್ರಿ, ನೀವು ಬರ್ರಿ, ನಿಮ್ಮ ಸಮಸ್ಯೆಗಳು ಹೇಳ್ರಿ. ಅಥೆಂಟಿಕ್ ಡಾಕ್ಯುಮೆಂಟ್ ನಮ್ಮ ಕೈದಾಗ ಇರಬೇಕು, ಅವಾಗ ಮಾತ್ರ ನಾವು ಏನು ಮಾಡೋಕ್ಕೆ ಸಾಧ್ಯ. ಏನು ಹಂಚ್ಕೊಳ್ಳೋದೇನಿಲ್ಲ. ಸರ್ಕಾರ ಮಾಡಿಲ್ಲ ಅಂದರೆ ಕೋರ್ಟ್ ಇದೆ, ಕೋರ್ಟಿಗೆ ಹೋಗಿ ಕೇಸ್ ಹಾಕೋಣ. ಯಾರೇನು ಮಾಡ್ತಾರೆ? ಡಾಕ್ಯುಮೆಂಟ್ ಡುಪ್ಲಿಕೇಟ್ ಇದ್ದರೆ ಮುಗೀತು. ಯಾರು ಡಾಕ್ಯುಮೆಂಟ್ ಇಲ್ಲೀಗಲ್ ಇದೆ ಮುಗೀತು ಅವ್ರ ಕತೆ. ಮತ್ತು ಇನ್ನೊಂದು, ಅಕ್ಸಾ ಸಂಘಟನೆ ಮಾಡಿದ್ದು ಹೋರಾಟ 2,000 ಅಲ್ಲ, 3,000+ PhDಗಳು ಎಂಟೈರ್ ಕರ್ನಾಟಕ ಸ್ಟೇಟ್ದಾಗ ಫೇಕ್ ಇದೆ. ಅದ್ರ ಮೇಲೆ ಕೂಡ ಈಗ ಆಲ್ರೆಡಿ 249+ ಫೇಕ್ PhD ಲಿಸ್ಟ್ ಬಿಟ್ಟಿದ್ದಾರೆ. ಇನ್ನು ಹಂತವಾಗಿ ಮಿಕ್ಕಿದೆಲ್ಲ ಫೇಕ್ PhD ಲಿಸ್ಟ್ ಬಿಡ್ತಾರೆ. ಮತ್ತು ಇನ್ನೊಂದು ನಿಮಗೆ ಗೊತ್ತಿಲ್ಲ, ನಮ್ಮದು ಇನ್ಫಾರ್ಮೇಷನ್ ಪ್ರಕಾರ ಯಾರ್ಯಾರು ಫೇಕ್ PhD ಇದೆ ಆ್ಯಕ್ಚುಲಿ ಅವರಿಗೆ ಜಾಯ್ನಿಂಗ್ ಆರ್ಡರ್ ಸಿಗೋದೇ ಇಲ್ಲ. ಯಾಕೆಂದರೆ EMICS ಏನಿದೆ ಸಾಫ್ಟ್ವೇರ್, ಅದರಾಗೆ ಯಾರ್ಯಾರು ಫೇಕ್ PhD ಇದ್ದವ್ರು ಬ್ಲಾಕ್ ಆಟೋಮೆಟಿಕ್ ಆಗಿಬಿಡ್ಲತ್ತದ. ಸೊ ಸಂಕೋಚವಾಗಿ ನೀವು ಹೋರಾಡ್ರಿ, ಅಥವಾ ನಿಮ್ಮದು ಇಂಟರ್ವ್ಯೂ ಕಂಡಕ್ಟ್ ಮಾಡಿರಿ, ಕೌನ್ಸಿಲಿಂಗ್ ಮಾಡಿರಿ. ಅಕಸ್ಮಾತ್ ಯಾರಿಗಾದರೂ ಇಲ್ಲಿಗಲ್ ಏನಾಗ್ಲತ್ತಂದ್ರೆ ಕೋರ್ಟ್ ಇದೆ, ಮುಗೀತು. ಕೋರ್ಟಿಗೆ ಹೋಗಿದರೆ 1 ವಾರದಾಗ ಸ್ಟೇ ಬರ್ತದೆ. ಮತ್ತು ಎಲ್ಲ ಡುಮ್ಕಿ ಅಷ್ಟೇ. ಕಾನೂನಿದೆ, ಕೋರ್ಟ್ ಕಚೇರಿ ಇದೆ. ಯಾರೋ ನಿಮಗೆ ಧಮಕಿ ಆಗ್ಲತ್ತಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ, 112 ಕಾಲ್ ಮಾಡಿ. ಸೊ ಅಂಜೋದೇನಿಲ್ಲ. ಈಗ ಸರ್ಕಾರದ ಎಲ್ಲ KPSCದು ಹಗರಣನ ನಿಮಗೆ ಗೊತ್ತದ, ಯಾರ್ಯಾರು ಏನೇನು ಮಾಡ್ಲತ್ತಾರಂತ. ಇವಾಗ ಸಮಯ ಇಲ್ಲ, ಮಲ್ಕೊಳ್ಳೋದಲ್ಲ. ಹೇಳಿ ಎದ್ದೇಳಿ, ಗುರಿ ಮುಟ್ಟೋ ತನಕ ನಿಲ್ಲದಿರಿ. ನನ್ನ ಹೆಸರು ಅಶ್ವಿನಿ ಎಲ್ ಚೌಹಾಣ್. ಯಾರಿಗಾದರೂ ಏನೋ ಸಹಾಯ ಬೇಕಾಯ್ತಂದರೆ ನನ್ನ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿರಿ. 9888282175. ಬೀದರ್ ಡಿಸ್ಟ್ರಿಕ್ಟ್ ಅಕ್ಸಾ ಸಂಘಟನೆ ಅಧ್ಯಕ್ಷ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.